ಫುಟ್ಪಾತ್ ನಿಮ್ಮ ಜಾಗ ಅಲ್ಲ. ಫುಟ್ಪಾತು ಬೆಂಗಳೂರಿನ 1.5 ಕೋಟಿ ಜನಗಳಿಗೆ ಸೇರಿದಂಥ ಆಸ್ತಿ. ಫುಟ್ಪಾತು ಸರ್ಕಾರದ ಆಸ್ತಿನೂ ಅಲ್ಲ, ಫುಟ್ಪಾತು ಜನಗಳ ಆಸ್ತಿ. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ನಿಮ್ಮ ಜಾಗ ಒಳಗಡೆ ಬಿಸ್ನೆಸ್ ಮಾಡಿ. ಫುಟ್ಪಾತ್ ಅನ್ನು ಎನ್ಕ್ರೋಚ್ ಮಾಡಿ ಬಿಸ್ನೆಸ್ ಮಾಡೋದನ್ನ ಸಹಿಸಲಿಕ್ಕೆ ಆಗೋದಿಲ್ಲ. ವಿಜಯನಗರದಲ್ಲಿ ಈಗ ನಾವು ಟೆಂಪಲ್ ರನ್ ಆಡ್ಬೋದು, ಯಾಕಂದ್ರೆ ಫುಟ್ಪಾತ್ ಒತ್ತುವರಿ ಆಗಿರೋ ಜಾಗನೆಲ್ಲ ಈಗ ಎತ್ತಿಸ್ತಾ ಇದ್ದಾರೆ. ಓಕೆ, ಒಳ್ಳೆ ಕೆಲಸ ಮಾಡ್ಲಿ, ಆದ್ರೆ ಇದಕ್ಕೆ ಯಾರು ಆನ್ಸರ್ ಮಾಡೋದು? ಇಲ್ಲಿ ನೋಡ್ಬೋದು ನೀವು ಪೋಸ್ಟರು, ಬ್ಯಾನರ್ಸು. ಫುಟ್ಪಾತ್ ನ ಫುಲ್ ಒತ್ತುವರಿ ಮಾಡ್ಕೊಂಡಿದೆ. ಸೊ ಈ ತರ ಪೋಸ್ಟರ್ ಹಾಕೋದನ್ನ ನಿಲ್ಸಿ. ದಿಸ್ ಇಸ್ ಸೀರಿಯಸ್ಲಿ ಸೋ ಕ್ರಿಂಜ್. ನಮ್ ವಿಜಯನಗರ ಅವಾಗ ಪೋಸ್ಟರ್ ನಗರ ಆಗ್ತಾ ಇದೆ. ನೀವು ನೋಡ್ಬೋದು, ನನ್ ಹಿಂದೆನೆ ಎಷ್ಟು ದೊಡ್ಡ ಬ್ಯಾನರ್ ಇದೆ ಅಂದ್ರೆ ಮೆಟ್ರೋ ಲೈನ್ ಕ್ರಾಸ್ ಮಾಡಿ ಮೇಲ್ ಹೋಗ್ತಾ ಇದೆ. ಇಷ್ಟು ದೊಡ್ಡ ಬ್ಯಾನರ್ಸ್ ಹಾಕೋ ಅವಶ್ಯಕತೆ ಇದೆಯಾ? ನನ್ಗನ್ಸುತ್ತೆ ಈಗ ಕಾಂಗ್ರೆಸ್ MLA ಹಾಗೆ ಬಿಜೆಪಿ ex-MLA ಮಧ್ಯ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಯಾರ್ ಬರ್ಡೇಗೆ ಯಾರ್ ದೊಡ್ಡ ಪೋಸ್ಟರ್ಸ್ ಬ್ಯಾನರ್ಸ್ ಹಾಕ್ತಾರೆ ಅಂತ. ಓಕೆ, ಅವ್ರ ಪರ್ಮಿಷನ್ ಕೊಡ್ತಿಲ್ಲ, ಅವ್ರ ಫ್ಯಾನ್ಸ್ ಪ್ರೀತಿಯಿಂದ ಹಾಕಿಸ್ತಿರ್ಬೋದು, ಬಟ್ ಅವ್ರ ಫ್ಯಾನ್ಸಿಗೆ ಈ ತರ ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಪೋಸ್ಟರ್ಸ್ ಅಂಡ್ ಬ್ಯಾನರ್ಸ್ ಹಾಕೋಕೆ ಯಾರು ಪರ್ಮಿಷನ್ ಕೊಡ್ತಾ ಇದ್ದಾರೆ? BBMP ನ ಅಥವಾ GBA ನ? ಯಾರು ಅವರಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ? ಸೊ ನೀವು ನಿಮ್ ಬರ್ಡೇನ ಪ್ರಪಂಚಕ್ಕೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ. ನಿಮ್ಮನೆ ಗೋಡೆ ಮೇಲೆ, ನಿಮ್ಮನೆ ಕಾಂಪೌಂಡ್ ಮೇಲೆ ಪೋಸ್ಟರ್ಸ್ ನ ಹಾಕ್ಸ್ಕೊಡಿ. ಈ ತರ ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಪೋಸ್ಟರ್ಸ್ ನ ಹಾಕ್ಸ್ಕೋಬೇಡಿ. ಸತ್ರೆ ನಿಮ್ಗೇನ್ ಅನ್ಸುತ್ತೆ? ಅವ್ರಿಗೇನ್ ಉತ್ತರ ಕೊಡ್ತೀರಾ? ಹಾಗಾದ್ರೆ ನೀವು ಯಾರೋ ಫುಟ್ಪಾತ್ ಮೇಲೆ ನಡೆಯಕ್ಕೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ರೋಡ್ಗೆ ಬಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರೆ ಯಾರು ಉತ್ತರ ಕೊಡ್ತೀರಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು ಪಾದಾಚಾರಿ ಮಾರ್ಗವನ್ನ ಸುರಕ್ಷಿತವಾಗಿರುವಂತೆ ಸರ್ಕಾರ ನೋಡ್ಕೋಬೇಕು ಅಂತ. ಸಾವಿರಾರು ಜನ ಪ್ರತಿ ವರ್ಷ ಕೈ ಕಾಲ್ ಮುರ್ಕೋತಾ ಇದ್ದಾರೆ. ಇನ್ ಕೆಲವರು ಪರ್ಮನೆಂಟ್ ಆಗಿ ಹಾಸಿಗೆ ಹಿಡಿತಾ ಇದ್ದಾರೆ. ಕೆಲವರು ತಲೆಗೆ ಪೆಟ್ಟಾಗಿ ಅವರು ಬುದ್ಧಿಯನ್ನು ಕೂಡ ಕಳ್ಕೊಂಡು ಹಾಸಿಗೆಯಿಂದ ಎದ್ದು ಬರೋಕ್ಕಾಗದೆ ಪರಿಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಸತ್ರು ಪರವಾಗಿಲ್ವಾ, ಕೈ ಕಾಲ್ ಕಳ್ಕೊಂಡ್ರು ಪರವಾಗಿಲ್ವಾ? ಎಲ್ಲಾ ಯೋಚನೆ ಮಾಡಿ ಜೀವನ ಕಳ್ಕೊಳ್ಳುವಂತದ್ದು ಏನಿಲ್ಲ. ಮೇನ್ ಪ್ರಾಣ ಕಳ್ಕೊಳ್ಳೋದನ್ನ ನೋಡ್ಕೊಂಡು ಸರ್ಕಾರ ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ಅದು ಮಾನವೀಯ ಸಮಾಜದ ಗುಣ ಆಗೋದಿಲ್ಲ. ಮೊದಲು ಪ್ರಾಣ ಉಳಿಸ್ಬೇಕು. ಇದೇನ್ ಬಚ್ಚಲ ನಮ್ಮ ಇದು? ಅಕ್ಕಪಕ್ಕದ ಮನೆಯವ್ರು ಹೆಂಗಿರ್ತಾರೆ? ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಮನೆ ಕಟ್ತೀರಾ, ಒಳಗಡೆ ಎಲ್ಲ ಮಾಡ್ಕೊಳಕ್ಕಾಗಲ್ವಾ? ಇದೆಲ್ಲ ನೋಡಿ, ಬಾಗ್ಲಲ್ಲೇ ಅಡಿಗೆ ಎಲ್ಲ ಇಲ್ಲೇ ಮಾಡ್ಕೊಂಬಿಡಿ. ಇಲ್ಲೇ ಸ್ನಾನ ಮಾಡಕ್ ನೀರ್ ಕಾಯಿಸೋದು, ಇಲ್ಲೇ ಬಚ್ಚಲು, ಒಳ್ಳೆ ರಸ್ತೆ ಚೆನ್ನಾಗಿದೆ ಅಲ್ಲ. ಇಷ್ಟಿಷ್ಟು ಎಲ್ಲ ಅಪಾರ್ಟ್ಮೆಂಟ್ ಗಳು ಕಟ್ಕೋತೀರಾ, ಒಳಗಡೆ ಮಾಡ್ಕೊಳಕ್ ಗೊತ್ತಾಗಲ್ವಾ ಅದು? ಇವ್ರು ಯಾರು ಅಪಾರ್ಟ್ಮೆಂಟ್ ನೋಟಿಸ್ ಇಶ್ಯೂ ಮಾಡಿದ್ರೆ ಅಲ್ಲಮ್ಮ, ನೀವು ನಾನು ಗಮನಕಾರ ತಂದಿದ್ದಿದ್ರೆ ನನ್ಗೆ ಗೊತ್ತಾಗ್ತಾ ಇತ್ತು. ಇವತ್ತೇನೋ ಇಲ್ಲಿ ಬಂದೆ, ನಾನು ನೋಡಿದ್ದಾಯ್ತು. ಇನ್ನು 15 ನಿಮಿಷದೊಳಗೆ ಇದೆಲ್ಲ ರೆಡಿ ಆಗ್ಬೇಕು. ಯಾರಿಗೆ ಬಿಡ್ತೀರಾ ಬಿಡ್ರಿ, ನಿಮ್ಗಳಿಗೂ ಕಾಣಲ್ವೇನ್ರಪ್ಪ ಇಲ್ಲೆಲ್ಲ ಓಡಾಡೋರಿಗೆ? ಅಲ್ಲ, ಅಲ್ಲಿ ಏನಾದ್ರು ಮನೆಯವರು ಇಲ್ಲಿ ಇರಕ್ಕಾಗತ್ತ? ಇಲ್ಲಿ ಆ ಪಕ್ಕದ ಮನೆ ಬಾಗ್ಲಲ್ಲಿ ಬಚ್ಚಲ್ ಮಾಡಿಟ್ಟಿದ್ದೀರಲ್ಲ ನೀವು. ಇಲ್ಲೇ ಉಗಿದ್ ಬಿಡಿ, ಇಲ್ಲೇ ಎಲ್ಲ ಮಾಡ್ಬಿಡಿ. 1, 2 ಎಲ್ಲ ಇಲ್ಲೇ. ಇದು ಯಾರ್ರೀ ಅವರು? ಬಿಲ್ಡಿಂಗ್ ಓನರು. ಅವ್ನಿಗೆ ಫಸ್ಟ್ ಮರ್ಯಾದೆ ಇದ್ದಿದ್ರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಳೋನು ಸ್ವಲ್ಪ ಫುಟ್ಪಾತ್ನ ನಮ್ಗೆ ಅದನ್ನೇ ಹೇಳ್ತಾ ಇರೋದು. ಮೊನ್ನೆ ಎಲ್ಲ ಇಷ್ಟೆಲ್ಲ ಮಾತಾಡಿದೀವಿ. ಇಲ್ಲೇ ವೈಟ್ ಟಾಪಿಂಗ್ ರೋಡ್ಗೆ ಹಿಂಗ್ ಮಾಡಿದ್ದಾರೆ ಅಂತ. ಎಷ್ಟು ಫ್ಲಾಟ್ ಇದೆ ಇದರಲ್ಲಿ? 15 ಮನೆ ಕಟ್ಟಿರ್ತಾನೆ. ಇವ್ರಿಗೆ ಬಿಟ್ಕೊಡ್ಲಿ ಒಳಗಡೆ ಒಂದು ಮನೆನ. ಇನ್ನೂ ಜಾಸ್ತಿ ಇದೆ. ಅವ್ನಿಗೆ ಪರ್ಮಿಷನ್ ಹೆಂಗ್ ತಗೊಂಡಿದ್ದಾನೆ, ಏನೇನ್ ಮಾಡಿದ್ದಾರೆ ಎಲ್ಲದಕ್ಕೂ ನೋಟಿಸ್ ಕೊಡಕ್ಕೆ ಬೇಕಾದ ಡಿವಿಯೇಷನ್ಸ್ ಇದೆ. ಇದನ್ನೆಲ್ಲ ಮಾಡ್ಬಿಟ್ಟು ಇಷ್ಟೆಲ್ಲ ಮನೆ ಕಟ್ಟಿ ರೋಡಿಗೆ ತಗೊಂಡ್ಬಂದು ಇಲ್ಲಿ ಬಚ್ಚಲು ರಸ್ತೆ. ನಾವು ಫುಟ್ಪಾತ್ ಶಾಪಿಂಗ್ ಮಾರುವಂತದ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಈಗ 27,665 ಜನ ನಾವು ಫುಟ್ಪಾತ್ ಅಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡ್ಲಿಕ್ಕೆ, ತಳ್ಳೋ ವಾಹನಗಳನ್ನ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು. ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತ್ ಅಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನ ನಾವು ನೋಟಿಫೈ ಮಾಡ್ತೀವಿ. ಅಂತ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತಳ್ಕೊಂಡು ಹೋಗ್ಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ತಳ್ಳೋ ವೆಹಿಕಲ್ ಆಗಿರ್ಬೋದು, 4 ತರ ಗಾಡಿಗಳನ್ನ ನಾವು ಈಗಾಗಲೇ ಡಿಸೈನ್ ಮಾಡಿದ್ದೀವಿ. ಈಗಾಗಲೇ ಸುಮಾರು 3,755 ಜನ ನಮಗೆ ವಾಹನ ಕೊಡಿ ಅಂತೇಳಿ ಅವರು ನಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 4 ತರ ಗಾಡಿಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ಸದ್ಯದಲ್ಲಿ ನಾವು ಫೈನಲೈಸ್ ಮಾಡ್ತಾ ಇದ್ದೀವಿ. ಈಗೂ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನ ಹೇಳ್ತಾ ಇದ್ದೀನಿ. ಎಲ್ಲ ಶಾಸಕರಿಗೂ ತಿಳಿಸಿದ್ದೇನೆ, ನಾಳೆ ನಮ್ಮ ಮೇಲೆ ಒತ್ತಡ ತರಕ್ಕೆ ಹೋಗ್ಬೇಡಿ ಅಂತ. ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಳ್ಳಿ. ಯಾಕೆಂದ್ರೆ ಕಾನೂನಲ್ಲಿ ಫುಟ್ಪಾತ್ ಅಲ್ಲಿ ಅಂಗಡಿಗಳು ಮಾಡ್ಕೊಳ್ಳಿಕ್ಕೆ ಇರುವುದಿಲ್ಲ. ಒಂದೇ ಸತಿ ಅದನ್ನ ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಾವು ಸಿಸ್ಟಮೆಟಿಕ್ ಆಗಿ ಆ ಏರಿಯಲ್ಲಿ ಅವನ್ನೆಲ್ಲ ಶಿಫ್ಟ್ ಮಾಡಲಿಕ್ಕೆ, ಯಾಕಂದ್ರೆ ಪಾದಚಾರಿಗಳು ಓಡಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅದು 1 ಅಡಿ ಇಲ್ಲ ಜಾಗ ನಡೆಯಕ್ಕೆ, 1 ಅಡಿ ಇಲ್ಲ. ಹೆಂಗ್ ಹೋಗ್ತೀರಾ ನೀವು? ಅಲ್ಲ, GB ಅವರು ಸೊಲ್ಯೂಷನ್ ಅಂತ ಹೇಳಿದಿರಾ. ಇವಾಗ ನೀವು ಹೇಳಿರೋರು ಬೈರೇಗೌಡವರು ಫುಟ್ಪಾತ್ ಅಲ್ಲಿ ಇಡೋದು ಬೇಡದು. ಇದು ಫುಲ್ ಅಕ್ವೈರ್ಡ್. ಹೆಂಗ್ ಹೋಗೋದು? ನಡೆಯೋದು ಹೆಂಗೆ? ವಯಸ್ಸಾಗಿದ್ರು ಅಲ್ಲಿ ನೋಡಿದ್ರೆ ಅಲ್ಲಿ ಟ್ರಾಫಿಕ್. ಇದನ್ನು ನೋಡ್ರಿ ನೀವು. 1 ಅಡಿ ಇಲ್ಲ ಜಾಗ ನಡೆಯಕ್ಕೆ, 1 ಅಡಿ ಇಲ್ಲ. ಹೆಂಗ್ ಹೋಗ್ತೀರಾ ನೀವು? ಹೋಗೋದು ಹೆಂಗೆ? ಇದಕ್ಕೊಂದು ಸೊಲ್ಯೂಷನ್ ಮಾಡಿ ನೀವು.
ಬಿಸ್ನೆಸ್ ಮಾಡ್ಲಿ ಬೇಡ ಅಂತ ಹೇಳ್ತಾರೆ. ಅವನಿ ರೋಡಲ್ಲಿ ನಾನು ಹೋಗ್ತಾ ಇದ್ದೆ, ಹೋಗುವಾಗ ನಾನು ಕಣ್ಣು ಬಿದ್ದಿದ್ದು ಏನಂದ್ರೆ, ನೀವು ಜನ ನೋಡ್ಬೋದು ಇಲ್ಲೂ ಕಂಪ್ಲೀಟ್ಲಿ ಎಲ್ಲರೂ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕಂದ್ರೆ ಫುಟ್ಪಾತ್ ಎಲ್ಲ ಅಕ್ವೈರ್ಡ್ ಆಗೋಡುತ್ತೆ. ನನ್ನ ಹಿಂದೆ ನೋಡಿ ನೀವು ಎಲ್ಲರೂ ಮೇನ್ ರೋಡಲ್ಲೇ ನಡ್ಕೊಂಡು ಹೋಗ್ತಿರೋದು. ಈ ಕಾರಣಕ್ಕೆ ಯಾವ್ದು ನೀವು ಫುಟ್ಪಾತ್ ಕಂಪ್ಲೀಟ್ಲಿ ಅಕ್ವೈರ್ಡ್ ಮಾಡ್ಕೊಂಡು ಒಂದು ಅಡಿ ಜಾಗ ಎಲ್ಲ ನಡ್ಕೊಂಡು ಹೋಗಕ್ ಆಗದೇ ಇಲ್ಲ. ಎಸ್ಪೆಷಲಿ ನೀವು ಮಾರ್ಕೆಟ್ ಇಂದ ಅವಿನಿ ರೋಡ್ವರೆಗೂ ನಡ್ಕೊಂಡು ಹೋಗೋವರೆಗೂ ಫುಲ್ಲು ಅಕ್ವೈರ್ ಆಗ್ಬಿಡುತ್ತೆ. ಆ ಕಡೆ ಗಾಡಿ ಪಾರ್ಕ್ ಇರುತ್ತೆ, ನಡ್ಕೊಂಡು ಹೋಗಕ್ಕಾಗಲ್ಲ, ಸುಮ್ಮನೆ ಕಷ್ಟ ಆಗುತ್ತೆ. ಒಂದು ಗ್ಲಿಮ್ಸ್ ತೋರಿಸ್ತಾ ಇರೋದು ನೀವು ನೋಡಿ, ಡೇ ಟು ಡೇ ಹೆಂಗಿರುತ್ತೆ ಅನ್ಬಿಟ್ಟು. ಯಾರಾದ್ರೂ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಾರಾ? ಯಾರು ಇಲ್ಲ, ಎಲ್ಲ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಿರೋದು. ಈ ಕಡೆ ಗಾಡಿ, ಆ ಕಡೆ ಸೈಡಲ್ಲಿ ಪಾರ್ಕಿಂಗು. ಸೊ ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್? ಒಡೆಯವರು ಸ್ವಾಮಿ ಅವರು ನಮಗೆ ಇದು ಭಿಕ್ಷೆ ಹಾಕಿದ್ದು ಜಾಗ. ಈ ಜಾಗನ ನಮಗೆ ಈ ಕೇರ್ ಮಾರ್ಕೆಟ್ ನಮಗೆ ಭಿಕ್ಷೆ ಹಾಕಿದ್ರು. ಆ ಭಿಕ್ಷೆಯಲ್ಲಿ ನಾವು ಬಾಳ್ತಾ ಇದೀವಿ. ಇಲ್ಲಿ ಗಂಡ ಇಲ್ಲದೆ ಇರೋರು, ಮಕ್ಕಳು ಇಲ್ಲದೆ ಇದ್ದವರು, ವಯಸ್ಸಾದವರು ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡಿ, ಇದಲ್ಲೇ ನಾವು ಗುಡ್ಡೆ ಹಾಕಿ ವ್ಯಾಪಾರ ಮಾಡಿನೇ ನಾವು ದುಡ್ಡು ತಿನ್ನೋದು. ಇದೇ ನಮಗೆ ವ್ಯವಸ್ಥೆ ಗೊತ್ತು. ನಾವು ಎಷ್ಟೋ ಓದದೇ ಇರೋರೆಲ್ಲ ಇಲ್ಲಿ ಬಂದು ಕೆಲಸ ಮಾಡೋರು. ಈ ಕಮಿಷನರ್ ಆಗಲಿ, ಈ BBMP ಅವರಾಗ್ಲಿ, ಕೌನ್ಸಿಲರ್ ಆಗಲಿ, MLA ಅವರಾಗ್ಲಿ ಇಲ್ಲಿ ಬಂದು ನಮ್ಮ ತರ ಗುಡ್ಡೆ ಹಾಕಿ ವ್ಯಾಪಾರ ಮಾಡ್ತಾರ? DK ಶಿವಕುಮಾರ್ ಸರ್ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರ? ಗೂಂಡಾ ಕೇಸನ್ನು ಹಾಕಬೇಕು ಅಂತಾನು ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನ ಹೊಡೆದಿದ್ದಾರೆ, ಅವರೆಲ್ಲರ ಮೇಲೆ 307 ಸೆಕ್ಷನ್ ಅನ್ನೇ ಹಾಕಬೇಕು ಅಂತಾನು ನಾನು ಪೊಲೀಸ್ ಅವರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದ್ರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ ಅನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನ ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಬೆಂಗಳೂರಿನ ಜನಗಳ ಬಹಳ ವರ್ಷಗಳ ಒತ್ತಾಯ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶ, ಇವೆರಡರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಪಾದಾಚಾರಿ ಮಾರ್ಗ, ಫುಟ್ಪಾತ್ಗಳಲ್ಲಿ ಒತ್ತುವರಿಗಳನ್ನ ತೆರವು ಮಾಡತಕ್ಕಂತ ಕಾರ್ಯಾಚರಣೆ ಆರಂಭ ಆಗಿದೆ. ಬೆಂಗಳೂರು ಚೆನ್ನಾಗಿರಬೇಕು, ಇಲ್ಲಿ ವಾಸ ಮಾಡೋ ಜನಗಳಿಗೆ ಅಗತ್ಯ ಸೌಕರ್ಯಗಳಾದ್ರೂ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪಾದಾಚಾರಿ ಮಾರ್ಗ, ಫುಟ್ಪಾತ್ಗಳಲ್ಲಿ ಓಡಾಡೋಕೆ ಆಗುವಂತಹದ್ದು. ಎಲ್ಲಾ ರಸ್ತೆಗಳಲ್ಲಿ ಮಾಡಕ್ಕಾಗದೇ ಇದ್ರು ಕೆಲವು ಹೆಚ್ಚು ಜನ ಓಡಾಡೋ ಕಡೆ ಆದ್ರೂ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಮತ್ತು ಜನಗಳ ಬೇಡಿಕೆನೂ ಸಹ. ಯಾರಾದ್ರೂ ತೊಂದರೆ ಆದ್ರೆ ಅವರು ಬರಬೇಕು ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನ ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ದೂರದ ಮಾತು. ಅವ್ರ ಮೇಲೆ ನಾವು ಎಲ್ಲಾ ಕಾನೂನು ಕ್ರಮ ತಗೊಳ್ತೇವೆ. ನಾವು ಇದರಲ್ಲಿ ಮುಲಾಜೆ ಇಲ್ಲ, ನೋ ಕಾಂಪ್ರಮೈಸ್. ಮತ್ತು ಯಾರು ಇದನ್ನ ಮಾಡಿದ್ದಾರೆ ಅವ್ರ ಮೇಲೆ ಎಕ್ಸಾಂಪ್ಲರಿ ಆಕ್ಷನ್ ಅನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಿದ್ದೇವೆ, 307 ಕೇಸ್ ಹಾಕ್ತೇವೆ. ಅವ್ರನ್ನ ನಾವು ಕಸ್ಟಡಿಗೂ ಕೂಡ ತಗೊಂಡು 307 ಅಂದ್ರೆ ನಾನ್ ಬೈಲಬಲ್ ಸೆಕ್ಷನ್, ಅದನ್ನ ಹಾಕಿ ಅವರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೇವೆ. ಫುಟ್ಪಾತ್ ಅಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಜನ ಅನಿವಾರ್ಯವಾಗಿ ರೋಡ್ಗೆ ಬರ್ತಾರೆ. ರೋಡ್ ಅಲ್ಲಿ ಓಡಾಡುವಾಗ ಯಾವ್ದೋ ಗಾಡಿ ಟಚ್ ಆದ್ರೆ ಸಾಕು, ಅಥವಾ ಗುದ್ದಿದ್ರೆ ಪ್ರಾಣನೂ ಹೋಗ್ಬಹುದು, ಕೈ ಕಾಲು ಮುರ್ಕೊಳ್ಬಹುದು. ಈ ತರಹ ಪ್ರತಿ ವರ್ಷ ಸುಮಾರು 300 ಜನ ಓಡಾಡೋರು ಫುಟ್ಪಾತ್ ಅಲ್ಲಿ ಓಡಾಡೋಕೆ ಆಗದೆ ರಸ್ತೆಗೆ ಬಂದು ಓಡಾಡುವಂತ ಜನ, ಪೆಡೆಸ್ಟ್ರಿಯನ್ಸ್ 300 ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಲ್ಲಿ. ಸಾವಿರಾರು ಜನ ಕೈ ಕಾಲು ಕಳ್ಕೊಳ್ತಾ ಇದ್ದಾರೆ. ಇನ್ನ ಕೆಲವರು ಜೀವನ ಪರ್ಯಂತ ಹಾಸಿಗೆ ಹಿಡಿಯುವಂತ ಆಕ್ಸಿಡೆಂಟ್ಗಳನ್ನು ಅನುಭವಿಸ್ತಾ ಇದ್ದಾರೆ. ಕೆಲವರು ತಲೆಗೆ ಪೆಟ್ಟಾದ್ರೆ ಅವರು ಕೋಮಾ ಪರಿಸ್ಥಿತಿಗೆ ಹೋಗಿ, ಕೆಲವರೆಲ್ಲ ಜೀವನ ಎಲ್ಲ ಕೋಮಾ ಪರಿಸ್ಥಿತಿಯಲ್ಲಿ ಕಳೆಯುವಂತದ್ದಾಗಿದೆ. ಹೀಗೆ ಸಾವಿರಾರು ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ಪ್ರಾಣನೂ ಕಳ್ಕೊಳ್ತಾ ಇದ್ದಾರೆ ಕೆಲವರು. ಇವೆಲ್ಲ ದೃಷ್ಟಿಯಿಂದ ನಮ್ಮ ಬೆಂಗಳೂರು ಚೆನ್ನಾಗಿ ಆಗ್ಬೇಕಾದ್ರೆ ಕನಿಷ್ಠ ಕೆಲವು ರಸ್ತೆಗಳಾದ್ರೂ ಜನ ಓಡಾಡೋದಕ್ಕೆ ಸುರಕ್ಷಿತವಾಗಿ ಇರಬೇಕು ಅನ್ನೋದು ಎಲ್ಲಾ ಬೆಂಗಳೂರಿನ ನಾಗರಿಕರ ಬಯಕೆ. ಇದನ್ನ ನಾವು ಸರ್ಕಾರ ಈಡೇರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಪ್ರಯತ್ನ ಯಶಸ್ಸಾಗಬೇಕಾದ್ರೆ ಸಾರ್ವಜನಿಕರ ಸಹಕಾರ ಇದ್ರೆ ಮಾತ್ರ ಸಾಧ್ಯ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ, ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನೋ ಮಾಡ್ಕೊಂಡಿದ್ದು ಫುಟ್ಪಾತ್ ಮೇಲೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ತಾವು ಅದನ್ನ ತಕ್ಕೊಳ್ಳಿ. ಅಂಗಡಿಗಳನ್ನ ಇಟ್ಕೊಂಡಿದ್ದು ಅಂಗಡಿಯಿಂದ ಮುಂದೆ ಬಂದು ಫುಟ್ಪಾತ್ ಮೇಲೂ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನ ತಕೊಂಡು ಜನ ಓಡಾಡೋದಕ್ಕೆ ಬಿಡಿ. ಅಥವಾ ಫುಟ್ಪಾತ್ ಅಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ ಮೇನ್ ರೋಡ್ಗಳು ಬಿಟ್ಟು ಬೇರೆ ರೋಡ್ಗೆ ಸ್ಥಳಾಂತರ ಮಾಡಿ ನೀವು ಅಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿ. ನಾವು ಯಾರ ಜೀವನಕ್ಕೂ ಕೂಡ ತೊಂದರೆ ಮಾಡುವ ಉದ್ದೇಶ ಇಲ್ಲ. ಆದ್ರೆ ಜನ ಓಡಾಡೋದಕ್ಕೆ ಆಗದೆ ಪ್ರಾಣ ಕಳ್ಕೊಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಫುಟ್ಪಾತ್ ಮೇಲೆ ಅಂತ ಹೇಳಿದ್ರೆ ನಾವು ಕ್ಲಿಯರ್ ಮಾಡ್ತಾ ಇರೋದು ಬರೀ 20% ರಸ್ತೆಗಳು. ಇನ್ನೂ 80% ರಸ್ತೆ ಇದೆ, ಅಲ್ಲಿ ತಾವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬಹುದು. ಎಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾರೆ ಅಲ್ಲೇ ನೀವು ಅಡ್ಡ ಮಾಡಬೇಕು ಅಂತ ಹೇಳಿದ್ರೆ ಇದು ಸಾರ್ವಜನಿಕರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.
ಫಂಡಮೆಂಟಲ್ ರೈಟ್ ಅಂತ. ಆ ಫಂಡಮೆಂಟಲ್ ರೈಟ್ ಅನ್ನ ನೀವು ವೈಲೇಟ್ ಮಾಡಕ್ಕಾಗಲ್ಲ, ನಾನು ವೈಲೇಟ್ ಮಾಡಕ್ಕಾಗೋದಿಲ್ಲ. ಅದನ್ನ ಗೌರವಿಸಬೇಕಾಗುತ್ತೆ ನಾವೆಲ್ಲರೂ ಕೂಡ. ಹಾಗಾಗಿ ಇದು ಬೆಂಗಳೂರು ಚೆನ್ನಾಗಿರ್ಬೇಕು ಅಂತ, ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂತ ನಾವು ಮಾಡ್ತಾ ಇರುವಂತಹ ಪ್ರಯತ್ನ. ಈ ಪ್ರಯತ್ನ ನೀವು ಸಹ ಕೈ ಜೋಡಿಸಬೇಕು, ಸಹಕಾರ ಕೊಡಬೇಕು. ನಾವು ಕೂಡಿ ಪ್ರಯತ್ನ ಮಾಡಿದ್ರೆ ಮಾತ್ರ ಬೆಂಗಳೂರಿನ ಸುಧಾರಣೆ ಸಾಧ್ಯ. ಗೌರ್ಮೆಂಟ್ ಅದೇ ಹೇಳ್ತಾ ಇದೀವಿ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ, ದಯವಿಟ್ಟು ಅಂಗಡಿಗಳು ತಗೊಳ್ಳಲಿ, ಅಂಗಡಿಯವರೇ ತಗೊಳ್ಳೋದು, ಫುಟ್ಪಾತ್ ಅಲ್ಲಿ ತಗೊಳ್ಳೋರು ಫುಟ್ಪಾತ್ ಅಲ್ಲೇ ತಗೊಳ್ಳೋದು. ಪೊಲೀಸ್ ಅವ್ರಿಗೆ ಏನೋ ಕಾಸು ಕೊಟ್ಬಿಟ್ರೆ ಅದಕ್ಕೆ ನಿಮ್ನ ಬಿಟ್ಬಿಡ್ತಾರೆ, ಏನೋ ಮಾಮೂಲಿ ವಸೂಲಿ ಬರ್ತಾರೆ ಅನ್ಬಿಟ್ಟು. ಅದ್ರ ಬಗ್ಗೆ ಸುಳ್ಳು ಸರ್. ಇದು ತುಂಬಾನೇ ಕಾಂಟ್ರವರ್ಷಿಯಲ್ ಟಾಪಿಕ್ ನಡೀತಿರೋ. ನಾನಿರೋದು ಎಲ್ಲಿ ಮಲ್ಲೇಶ್ವರಂ 8th ಫ್ಲೋರ್ಸ್ ಅಲ್ಲಿ. ಕೃಷ್ಣ ಬೈರೇಗೌಡರು ಹೇಳಿದಾರೆ ಏನು, ಜುಲೈ 1 ಇಂದ ನೀವು ಯಾರು ಇಲ್ಲಿ ಇಡಬಾರ್ದು, ಫುಟ್ಪಾತ್ ಬಂದು ಪಬ್ಲಿಕ್ ಅಂಗಡಿ ಇಲ್ಲಿ ಇಟ್ಬಿಡಿ ಅಂತಾರೆ. ಇದಕ್ಕೇನ್ ಹೇಳ್ತೀರಾ? ಏನ್ ಮಾಡಕ್ಕಾಗಲ್ಲ ಸರ್, ಎಲ್ಲಿ ನಮ್ ಕೆಲಸ ಇಲ್ಲ, ಓದಿಲ್ಲ, ಏನಿಲ್ಲ, ಇದೇ ಜೀವನ ನಮ್ಗೆ. ಆಪ್ಷನ್ ಏನಿಲ್ಲ ಸರ್, ಎಲ್ಲ ಮನೆ ಗಂಟೆ ಬಿಟ್ಟೋದ್ರಿಂದ ಮನೆ ಹೋಗೋ ಪರಿಸ್ಥಿತಿ ಬರುತ್ತೆ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಬೈರೇಗೌಡರಿಗೆ? ದಯವಿಟ್ಟು ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ, ಸೈಡ್ ಹಾಕೊಂಡು ಹೆಂಗ ಮಾಡ್ಕೋ ಜೀವನ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾರೆ. ಕಂಪ್ಲೇಂಟ್ ಮಾಡ್ತಾರೆ, ಏನು ಮಲ್ಲೇಶ್ವರಂ ಅಲ್ಲಿ ಓಡಾಡಕ್ಕಾಗಲ್ಲ, 8th ಫ್ಲೋರ್ಸ್ ಅಲ್ಲಿ ನಮ್ಗೆ ನಡಿಯಕ್ಕೆ ಆಗಲ್ಲ, ಕಾಲಿಡಕ್ಕಾಗಲ್ಲ ಅಂತಾರೆ. ಅವ್ರಿಗೆ ತೊಂದರೆ ಕೊಡ್ತಾರೆ, ಪಬ್ಲಿಕ್ ತೊಂದರೆ ಆಗುತ್ತೆ, ಯಾವ್ದು ಮಾಡಿಲ್ಲ ಸರ್. 20 ವರ್ಷದಿಂದ ಮಾಡ್ತಾ ಇದೀವಿ, ಇಲ್ಲಿ ಏನು ತೊಂದರೆ ಇಲ್ಲ, ಪಬ್ಲಿಕ್ ಆರಾಮಾಗಿ ಓಡಾಡ್ತಾ ಇದಾರೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಫುಟ್ಪಾತ್ ಎಲ್ಲ ಹಾಕಿದ್ದಾರೆ, ಓಕೆ, ಇವ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಇದಾರಲ್ಲ. ಆದ್ರೆ ಇವ್ರಿಗೆ ಹೆಂಗ್ ಗೊತ್ತಾ, ಎಷ್ಟು ಫ್ರೀ ಬಿಟ್ಬಿಟ್ರೆ ಈ ಫುಟ್ಪಾತ್ ಅಕ್ವೈರ್ ಮಾಡೋರೆ. ಈ ಕಡೆ ಬನ್ನಿ ಹೇಳ್ತೀನಿ, ಈ ಕಡೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಫುಟ್ಪಾತ್ ಅಕ್ವೈರ್ ಮಾಡೋರ. ಈ ಫುಟ್ಪಾತ್ ಆದ್ಮೇಲೆ ಇಲ್ಲಿ ರೋಡಲ್ಲಿ ಇಷ್ಟ ಇಟ್ಕೊಂಡವ್ರೆ, ಆಯ್ತಾ. ಇಲ್ಲಿ ಕಸ್ಟಮರ್ಸ್ ಎಲ್ಲ ಬಂದ್ರೆ ಇಲ್ಲಿ ತಗ ಕವರ್ ಆಗುತ್ತೆ, ಇನ್ 2 ಬಸ್ ಎಲ್ಲಿ ಹೋಗುತ್ತೆ, ರೋಡ್ ಚಿಕ್ಕದಾಗಿ ಕಾಣುತ್ತೆ. ನೋಡಿ, ಇವ್ರಿಗೆ ಜಾಗ ಕೊಟ್ರೆ ಫುಲ್ ಇನ್ ಸ್ವಲ್ಪ ದಿವಸ ಬಿಟ್ರೆ ಇಲ್ಲಿ ಬಂದ್ಬಿಡ್ತಾರೆ. ತರಕಾರಿ ಹಣ್ಣು ತಗೊಂಡವ್ರು ಇಲ್ಲಿ ಬಂದು ನಿಲ್ಸ್ತಾರೆ, ಇನ್ನೆಲ್ಲಿ ಗಾಡಿ ಹೋಗುತ್ತೆ. ಆಮೇಲೆ ಇಬ್ರು ಕಾರ್ ಗುದ್ಕೋತಾರೆ, ಇವ್ರು ಜಗಳ ಆಡ್ತಾರೆ, ಇವ್ರು ನೋಡ್ತಾ ಕೂತಿರ್ತಾರೆ. ಇದೇ ನಡೀತಾ ಇರೋದಿಲ್ಲ ವಾಸ್ತವವಾಗಿ. ಇವ್ರು ಅರ್ಥ ಮಾಡ್ಕೊಬೇಕು, ಇವ್ರು ಅರ್ಥ ಮಾಡ್ಕೊಳಲ್ಲ, ಯಾರ ಜೀವ ಹೋಗ್ಮೇಲೆ ಬಡ್ಕೊಂತಾರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಾದ್ಯಂತ ಚಾಲ್ತಿಯಲ್ಲಿರುವ ಸುದ್ದಿ ಅಂದರೆ ಅದು ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ. ಖಂಡಿತವಾಗ್ಲೂ ಈ ಕ್ರಮಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಆದರೆ ಎಲ್ಲ ರಾಜಕಾರಣಿಗಳಿಗೆ ಒಂದು ಪ್ರಶ್ನೆ ಕೇಳಬೇಕು. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ರಾಜಕಾರಣಿಗಳು ನಿಮ್ಮ ಕ್ಷೇತ್ರದ ತುಂಬಾ ಬರೀ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಕಟ್ಔಟ್ಗಳನ್ನ ಎಲ್ಲ ರಸ್ತೆಗಳ ತುಂಬಾ, ಜಂಕ್ಷನ್ಗಳ ತುಂಬಾ, ಮರಗಳಿಗೆ, ವಿದ್ಯುತ್ ಕಂಬಗಳಿಗೆ ಹಾಕಿದಿರಲ್ಲ, ಇದರ ತೆರವು ಕಾರ್ಯಾಚರಣೆ ಯಾವಾಗ? ಸಣ್ಣ ವ್ಯಾಪಾರಿಗಳ ಅಂಗಡಿಗಳನ್ನ ತೆಗೆಯೋಕಿರುವ ವೇಗ, ಉತ್ಸಾಹ ಈ ಜಿಬಿ ಅಧಿಕಾರಿಗಳಿಗೆ ಈ ರಾಜಕೀಯ ವ್ಯಕ್ತಿಗಳ ಫ್ಲೆಕ್ಸ್ಗಳನ್ನ ತೆಗೆಯೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಇನ್ನೊಂದು ನ್ಯಾಯನ? ನಿಜವಾಗಿಯೂ ಬೆಂಗಳೂರು ಕ್ಲೀನ್ ಆಗಬೇಕು ಅಂತಂದ್ರೆ ಮೊದಲು ಈ ರಾಜಕೀಯ ಬ್ಯಾನರ್, ಫ್ಲೆಕ್ಸ್ ಸಂಸ್ಕೃತಿನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೃಷ್ಣ ಬೈರೇಗೌಡ ಸರ್, ನೋಡಿ ಯಾವ ರೀತಿ ಫುಟ್ಪಾತ್ ಸೈಡ್ ವಾಕರ್ ಗಳ ಮೇಲೆ ಗಾಡಿಗಳು ಓಡಾಡ್ತಿದೆ ಅಂತ. ಇದೆಲ್ಲ ಒಳಗಡೆ ರೋಡ್ ಅಲ್ಲ, ಶಾಂತಿನಗರ ಮೇನ್ ರೋಡ್, BMTC ಬಸ್ ಡಿಪೋ ಎದುರುಗಡೆನೆ. ನೋಡಿ ಯಾವ ತರ ಆಗ್ತಿದೆ ಅಂತ. ಸರ್ ಪ್ಲೀಸ್ ಫುಟ್ಪಾತ್ ರಿಮೂವಬಲ್ ವರ್ಕ್ ಜೊತೆ ಇದ್ರ ಮೇಲೂ ಕ್ರಮ ತಗೊಳ್ಳಿ. ಪಾದಚಾರಿಗಳು ಸೇಫ್ ಆಗಿ ಓಡಾಡಕ್ಕಾಗ್ತಿಲ್ಲ. ಇಲ್ಲಿ ಹೇಗಾಗಿದೆ ಅಂದ್ರೆ, ಸಿಗ್ನಲ್ ಬಿದ್ದ ತಕ್ಷಣ ಕಾರು, ಬಸ್ಸು, ಆಟೋಗಳೆಲ್ಲ ಒಂದ್ ಕಡೆ ಆದ್ರೆ ಗಾಡಿಗಳು ಈ ರೀತಿ ಫುಟ್ಪಾತ್ ಮೇಲಿಂದ ಬಂದು ಮುಂದೆಗಡೆ ನಿಂತ್ಕೊಂತ ಇದಾರೆ. ಒಬ್ರು ನೋಡಿ ಇನ್ನೊಬ್ರು ಇದೇ ರೀತಿ ಅಭ್ಯಾಸ ಮಾಡ್ಕೊಂತ ಇದಾರೆ. ಮತ್ತೆ ಇಲ್ಲೊಂದು EV ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಇರೋದ್ರಿಂದ ಡೆಲಿವರಿ ಬಾಯ್ಸ್ ಗಳು ಒಂದ್ ವೇ ಅಲ್ಲೇ ಓಡಾಡ್ತಾ ಇದಾರೆ. ಇಷ್ಟೇ ಅಲ್ಲ ಸರ್, ಫುಟ್ಪಾತ್ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇದೆ. ಇಷ್ಟು ವರ್ಷ ಯಾರು ಮಾಡದೇ ಇರೋ ಕೆಲಸನ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನೀವು ಮಾಡ್ತಾ ಇದ್ದೀರಾ. ಪ್ಲೀಸ್ ಇದ್ರ ಮೇಲೂ ಕ್ರಮ ತಗೊಳ್ಳಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.